ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲ್ದು ಒಂದು ಸ್ವಿಫ್ಟ್ ಡಿಸೈರ್ ಟೂರು ಲಾಂಗ್ ಡಿಕ್ಕೀರ್ ಅಂತ ಒಂದು ಗಾಡಿ ಲೋನ್ ಕಂಟಿನ್ಯೂಸ್ ಆಗಿ ಸಿಗುತ್ತೆ ಮತ್ತು ಫುಲ್ ಕ್ಯಾಶ್ಗೂ ಸಿಗುತ್ತೆ ವೀಕ್ಷಕರೇ. ಎರಡಕ್ಕೂ ಆಪ್ಷನ್ಸ್ ಇದೆ. ಈ ಗಾಡಿ ಒಂದು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದ್ರೆ ತಿಳ್ಕೊಳ್ಳಿ, ಆಮೇಲೆ ನಿಮ್ಗೆ ಏನಾದರೂ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತಲ್ಲ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಇದೇ ಥರ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದ ಮರಿಬೇಡಿ. ಯಾರಾದರೂ ಒಂದು ಲಾಂಗ್ ಕಂಟಿನ್ಯೂ ಶಿಫ್ಟ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ಎಲ್ಲೋ ಬೋರ್ಡು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವ್ರಿಗೆ ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಬೇಕು ಅನಿಸಿದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ವಿಫ್ಟ್ ಡಿಸೈರ್ ಅದು ಸ್ವಿಫ್ಟ್ ಡಿಸೈರ್ ಟೂರು ಲಾಂಗ್ ಡಿಕ್ಕಿ. ಲಾಂಗ್ ಡಿಕ್ಕಿ, ಓಕೆ. ಮಾಡಲ್ ಎಷ್ಟದು? 16 2016. 16 ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರ್ 3-4 ಆಗಿರ್ಬೋದಣ್ಣ. ಅದು ಆಸ್ತಿಯಲ್ಲಿ ಬಂದಿಲ್ಲ ಅದು. ಓಕೆ. ಎಷ್ಟು ಓಡಿದೆ ಗಾಡಿ? ಅಣ್ಣ 1.60 ಓಡಿದ್ದಾನೆ. 1,60,000. 60,000 ಓಡಿದೆ. ಇಲ್ಲೇ ಬರಲ್ಲ ಅಣ್ಣ, ಸ್ವಲ್ಪ ಓಡಿದ್ದಾರೆ. ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಫ್ರಂಟ್ 2 ಮನೆ ಹಾಕಿರೋದು. ಹಳೆ ಇದು ಬ್ಯಾಕ್ ಹಾಕಿ ಒಂದು 3 ತಿಂಗಳಾಗಿದೆ. ಸ್ಟೆಪ್ನಿನೇ ಚೆನ್ನಾಗಿದೆ ಅಣ್ಣ. ಫ್ರಂಟ್ ಬಂದು ಒಂದು 80-90 ಇದೆ ಅಣ್ಣ. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಸೀಟ್ ಕಳ್ಸಿದ್ದೀನಿ ಅಣ್ಣ, ಫೋಟೋ ಅಣ್ಣ. ಒಂದು ಸ್ಕ್ರಾಚ್ ಇಲ್ಲ, ಸೀಟ್ ಗೀಟು ಇಲ್ಲ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲೇ ಮುಟ್ಟಿದಾವೆ? ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಣ್ಣ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ 3 ತಿಂಗಳು ಕಟ್ಕೊಡ್ತೀವಿ. ತಗೊಳ್ಳೋರಿಗೆ 3 ತಿಂಗಳು ಹಾಕ್ಕೊಡ್ತೀರಾ? 3 ತಿಂಗಳು ಹಾಕ್ಕೊಡ್ತೀವಿ. ಓಕೆ. ಕಂಡೀಷನ್ ಹೆಂಗಿದೆ ಗಾಡಿ? ಕಂಡೀಷನ್ ಪಕ್ಕ ಇದೆ ಅಣ್ಣ. ಏನು ಸಮಸ್ಯೆ? ಓಡ್ತಾ ಇರೋ ಗಾಡಿನೇ, ಏನ್ ಸಮಸ್ಯೆ ಏನಿಲ್ಲ. ಲೈನ್ ಮೇಲೆ ಓಡ್ತಾ ಇರೋ ಗಾಡಿನೇ, ಏನ್ ಸಮಸ್ಯೆ ಇಲ್ಲ. ನನಗೆ ವೈಟ್ ಬೋರ್ಡ್ ಬೇಕು, ಅದಕ್ಕೋಸ್ಕರ ನಾನು ಫ್ಯಾಮಿಲಿ ವೈಟ್ ಬೋರ್ಡ್ ಇರ್ಲಿ ಅಂತ ತಗೊಂಡೆ. ನನಗೆ ಕಾಲ್ ಆಗ್ತಾ ಇಲ್ಲ. ಓಕೆ. ಓಡಿಸ್ತಾರೆ ವೈಟ್ ಬೋರ್ಡ್, ಮನೆ ಹತ್ರ ಓಡಿಸ್ಕೊಡ್ತಿಲ್ಲ, ಕೊಟ್ಬಿಟ್ಟು ವೈಟ್ ಬೋರ್ಡ್ ತಗೊಳ್ಳೋಣ. ಸರಿ. ಇದು ಬಾಡಿ ಲೈನ್ ಡೆಂಟು ಸ್ಕ್ರಾಚು ಟಿಂಕರಿಂಗ್ ಕೆಲಸ? ಅಣ್ಣ ಬಾಡಿ ಲೈನು ಏನಾದರೂ ಕೆಲಸ ಇದೆಯಾ? ಏನಿಲ್ಲ ಅಣ್ಣ, ನೋಡ್ಕೊಂಡಿದ್ದ. ಇವಾಗ ಹೆಂಗಿದೆ ಗಾಡಿ ಹಂಗೆ ಇದೆ. ಹಂಗಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ ಗಾಡಿ. ಈಗ ನಿಮ್ಗೆ ನಾನು ಫೋಟೋ ಹೆಂಗ್ ಕಳ್ಸಿದೀನೋ ಆ ಥರನೇ ಇದೆ. ಆ ಥರ ಇದ್ರೆ ಗಾಡಿ ತಗೊಳ್ಳಿಲ್ಲ ಅಂದ್ರೆ ತಗೊಂಡು. ಓಕೆ. ಅಂದರೆ ತಗೊಳ್ಳೋರು ಏನು ಖರ್ಚಿಲ್ಲ? ಏನಿಲ್ಲ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಇಲ್ಲ ಅಣ್ಣ, ನೋಡಿ ಈಗ ಏನ್ ಕಂಡೀಷನ್ ಇದೆ ಗಾಡಿ, ಅದೇ ಸಿಸ್ಟಮ್ ಒಂದಿದೆ, ಹಿಂದ್ಗಡೆ 2 ಸ್ಪೀಕರ್ ಇದೆ ಅಷ್ಟೇ. ಮಾಮೂಲಿ ನಾರ್ಮಲ್ ಏನ್ ಬರುತ್ತೋ ಗಾಡಿ ಅದೇ. ನಾನು ಅದೇನು ಮಾಡ್ಸಕ್ ಹೋಗಿಲ್ಲ. ಡ್ರೈವರ್ಗೆ ಏನು ಕೊಟ್ಟಿಲ್ಲ, ನಾನೇ ಓನ್ ಓಡಿಸ್ತಾ ಇದ್ದೀನಿ. ಅಷ್ಟೇ ಅಣ್ಣ. ಓಕೆ. ಎಕ್ಸ್ಟ್ರಾ ಬಿಡಿ ಏನಿಲ್ಲ ಅಣ್ಣ. AC, ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಲ್ಲ? AC ಗೀಸಿ ಎಲ್ಲ, ಪವರ್ ಸ್ಟೇರಿಂಗ್ ಎಲ್ಲ ವರ್ಕೌಟ್ ಇದೆ ಅಣ್ಣ. ಇದು ಓಲಾ ಒಬ್ಬರಲ್ಲಿ ನಡೀತಾ ಇದ್ದೀವಿ ಗಾಡಿನೇ. ಇದು ಬಂದು AC ಎಲ್ಲ ವರ್ಕ್ ಇದ್ರೆ ಅಂತ ಇದ್ರೆ ಕಸ್ಟಮರ್ಗೆ ಇದಾಗುತ್ತಲ್ಲ, ಇಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಸರಿ ಸರ್, ಆಯ್ತು. ಈಗ ಗಾಡಿ ಮೇಲೆ ಲೋನ್ ಏನಿಲ್ಲ? ಲೋನ್ ಇದೆ ಸರ್, ಲೋನ್ ಇದೆ. ಕ್ಲಿಯರ್ ಮಾಡಿಕೊಡ್ತಾರಾ? ಕಂಟಿನ್ಯೂ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಲೋನ್ ಇಲ್ಲ, ನಾವು ಕಂಟಿನ್ಯೂ ಮಾಡ್ಕೊಂಡಿಲ್ಲ. ಕ್ಲೇಮ್ ಮಾಡ್ಕೊಡಿ ಸರ್ ಅಂದ್ರೆ ಕ್ಲೇಮ್ ಮಾಡ್ಕೊಡಿ. ಓಕೆ. ಗಾಡಿ ಎಲ್ಲಿ ಸರ್ ಇದು? ಸರ್ ಗಾಡಿ ಬಂದು ಇದು ಹೊಸಕೋಟೆಯಿಂದ 16 ಕಿಲೋಮೀಟರ್ ಸರ್. ಯಾವರು? ಸೂಲಿಬೆಲೆಯಿಂದ ಒಂದು 3 ಕಿಲೋಮೀಟರ್, ಜಂಗಮಕೋಟೆ ಅಂತ. ಓಕೆ. ಬೆಂಗಳೂರು ಹೊಸಕೋಟೆಯಿಂದ ಅಲ್ಲಿ ದೂರ ಆಗುತ್ತಾ? 16 ಕಿಲೋಮೀಟರ್ ಆಗುತ್ತೆ ಸರ್ ಹೊಸಕೋಟೆಯಿಂದ. ಓಕೆ. ಏನು ಹೇಳ್ತೀರಿ ಗಾಡಿಗೆ ರೇಟು? ಸರ್ ನೀವು ಕ್ಲೇಮ್ ಮಾಡ್ಕೊಂಡು ಒಂದು ಹೇಳಿ ಅಂತೀರಾ ಇಲ್ಲ? ಎರಡು ಹೇಳಿ. ಯಾವ್ದಾರು ಯಾವ ಆಪ್ಷನ್ಸ್ ಬೇಕಾದ್ರು, ಜನ ನೋಡೋರು ಯಾರು ಬೇಕಾದ್ರು ಯಾವ್ದಾರು ಬೇಕಾ ಅವ್ರಿಗೆ ಆ ಥರ ತಗೊಳ್ತಾರೆ. ಸರ್ 3.70 ಕೊಡ್ಸಿ ಸರ್. 3,70,000. ಕಂಟಿನ್ಯೂನ ಆಗಲಿ, ಕಂಟಿನ್ಯೂ ಅಂದರೆ 1.75 ಕೊಡೋ ಗಾಡಿ. ಇಲ್ಲ ಅಂದರೆ ಎಲ್ಲ ನೀವೆಲ್ಲ ಕ್ಲೇಮ್ ಮಾಡ್ಕೊಡ್ಬಿಡಿ ಸರ್. ಓಡಿ ಗಿಡಿ ಏನಿಲ್ಲ, ಒಂದು ಫೈನಾನ್ಷಿಯಲ್ ಡ್ಯೂ ಇಲ್ಲ, ಎಲ್ಲ ಕ್ಲಿಯರೆನ್ಸ್ ಇದೆ. ಇವಾಗ ಮಿಕ್ಕಿರೋ ಫೈನಾನ್ಸ್ ಕಟ್ಕೊಂಡು ಹೋಗ್ಬೇಕು. 29 ಫಾರ್ಮ್ ಮೇಲೆ ಸೈನ್ ಹಾಕ್ಕೊಡ್ತೀನಿ.
ಹ್ಞೂ ಇನ್ಸೂರೆನ್ಸ್ 3 ತಿಂಗಳು ಕಟ್ಕೊಡ್ತೀನಿ. ಹ್ಞೂ 170 ಕಂಟಿನ್ಯೂ ಕೊಡ್ಸಿ, ಇಲ್ಲ ಅಂದ್ರೆ 370 ಕೊಡ್ಸಿ ನಾನು ಕ್ಲೇಮ್ ಮಾಡ್ತೀನಿ. ಓಕೆ. ಅಂದರೆ ಇನ್ನು 2 ಲಕ್ಷ ಏನು ಲೋನ್ ಇದೆಯಾ? 2 ಲಕ್ಷ ಲೋನ್ ಇದೆ ಸರ್. ಹ್ಞೂ ಹ್ಞೂ ಓಕೆ. ಈಗ ಅಂದರೆ ಏನು ಕಡಿಮೆ ಆಗುತ್ತಾ ಪ್ರೈಸು, ಏನು ಇನ್ನು ಅದೇ ಫಿಕ್ಸಾ? ಇಲ್ಲ ಕಡಿಮೆ ಆಗುತ್ತೆ ಸರ್. ಬರ್ಲಿ ಗಾಡಿ ನೋಡ್ಲಿ, ಹ್ಞೂ ಗಾಡಿ ಕಂಡೀಷನ್ ನೋಡ್ಲಿ, ಎಲ್ಲ ಮಾತಾಡಿ ಕಮ್ಮಿ ಮಾಡ್ಕೊಡೋಣ. ಹೇಳೋ ರೇಟ್ ಯಾರು ಕೊಡೋದಿಲ್ಲ ಸರ್. ನಾವು ಗಾಡಿ ತಗೊಂಡೋವಾಗ ಯಾರು ನನ್ಗೆ ಹೇಳೋ ರೇಟ್ ಯಾರು ಕೊಟ್ಟಿಲ್ಲ. ಹ್ಞೂ ಅದು ನಾವು ತಗೊಂಡು ಫೈನಾನ್ಸ್ಗೆ ಅಲ್ಲಿ ಇಲ್ಲಿ ಅಲ್ದಾಡ್ತೀವಿ. ಹಾಂ ಇವಾಗ ತಗೊಂಡವ್ರಿಗೆ ಏನು ಫೈನಾನ್ಸ್ ಇದೆ, ಕಂಡೀಷನ್ ಕಂಟಿನ್ಯೂ ಇದೆ. ಹ್ಞೂ ಏನೇನ ಇರಲಿ, ಮೇಲೆ ಬಡ್ಡಿ ಗಿಡ್ಡಿ ಏನೆಲ್ಲ ಅವ್ರಿಗೇನು ಇದು ಏನದು ಅಗ್ರಿಮೆಂಟ್ ಚಾರ್ಜ್ ಅದೇನು ಬರೋಲ್ಲ. ಹ್ಞೂ ಫ್ರೀ ಕಂಡೀಷನಲ್ಲಿ ಅಂತ. ಓಕೆ. ಬಟ್ ನೀವು 370 ಹೇಳ್ತಿದ್ದೀರಾ? ಹೇಳಿ ಸರ್. ಅಲ್ಲ, ಈಗ 16 ಮಾಡಲ್ ಅಂದರೆ ಈಗ 2.75 3 ಒಳಗೆ ಸಿಗ್ತವೆ ಗಾಡಿಗಳು. ಹಾಂ ನೀವು ಇನ್ನೂ ಒಂದು 70,000 ಜಾಸ್ತಿನೇ ಹೇಳ್ತಿದ್ದೀರಾ. ಹಾಂ ಏನು ಕಮ್ಮಿ ಅಂದರೆ ಏನು ಹೆಚ್ಚು ಕಡಿಮೆ ಆಗುತ್ತಾ, ಹೆಂಗೆ ಅದು? ಓಮ್ನಿ ಬರಲ್ಲ ಸರ್ 3 ಲಕ್ಷಕ್ಕೆ. ಸರ್ ಓಮ್ನಿ ಬಿಡಿ ಸರ್, ಅದು ವೈಟ್ ಬೋರ್ಡ್ ಆಯ್ತು, ಡಿಮ್ಯಾಂಡ್ ಗಾಡಿ ಆಯ್ತು ಅದು. ಅಲ್ಲ ಓಮ್ನಿ ಬರೋದಿಲ್ಲ. ನಾನು ಆ ರೇಟ್ ಹೇಳ್ತಾ ಇಲ್ಲ. ಹ್ಞೂ ಇದು ದುಡ್ಡು ತಿನ್ನೋ ಗಾಡಿ ಅಲ್ಲ ಸರ್, ಬಡವ್ರು ಬಂದು. ಅಲ್ಲ ಹೌದು, ಇಲ್ಲಂತೇನಿಲ್ಲ. ಈಗ ಮಾರ್ಕೆಟಲ್ಲಿ ನನಗೆ ಅನ್ಸೋ ಪ್ರಕಾರ 2.75 3 ಲಕ್ಷ ನಡೀತಿದೆ ಗಾಡಿ, ಇಲ್ಲಂತೇನಿಲ್ಲ. ಹಾಂ ಅದಕ್ಕೆ ನೀವು ಇನ್ನೂ ಒಂದು 70,000 ಹೆಚ್ಚು ಹೇಳಿದಂಗೆ ಆತಲ್ಲ, ಹಂಗೆ ಕೇಳಿದ್ವಿ ಅಷ್ಟೇ. ಸರ್ ನಾನು ಹೇಳಿದ ಅಷ್ಟು ಕೊಡಲ್ಲ ಯಾರೂ. ಹ್ಞೂ ಒಂದು ಗಾಡಿ ನೋಡಲಿ, ಹ್ಞೂ ನನಗೆ ರೇಟ್ ಸೆಟ್ ಆದರೆ ಹ್ಞೂ ನನಗೆ ಹೆಚ್ಚು ಕಡಿಮೆ ಒಂದು 5-10 ಸಾವಿರ ಹೆಚ್ಚು ಕಡಿಮೆ ಆದರೆ ಮುಂದುವರೆದ್ರೆ ಹ್ಞೂ ಕೊಡೋದು ಸರ್. ಸರಿ ಸರ್, ಆಯ್ತು. ಈ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಸರಿ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳಿರೋ ರೇಟ್ ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆ ಆಗುತ್ತೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಾದರೂ ಲೋನ್ ಕಂಟಿನ್ಯೂ ಹುಡುಕ್ತಿದ್ರೆ ಅಂತಾರೆ ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.